ಫಲಿತಾಂಶಕ್ಕೂ ಮೊದಲೇ ಸೈನಿಕನಿಗೆ ಸೋಲಿನ ಭೀತಿ ಕಾಡಲಿಕ್ಕೆ ಪ್ರಾರಂಭವಾಯ್ತಾ? ನಿನ್ನೆಯಷ್ಟೇ ನಡೆದಿದೆ ಮತದಾನ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಅವರಿಗೆ ಮುಳುವಾಯ್ತಾ ಜಮೀರ್ ಅವರ ಮಾತು? ಕರಿಯಾ ಕುಮಾರಸ್ವಾಮಿ ಅಂತ ಹೇಳಿದ್ರು. ಆ ಮಾತೇನೆ ಇದೀಗ ಸಿಪಿ ಯೋಗೇಶ್ವರ್ ಅವರಿಗೆ ಬ್ಯಾಕ್ ಫೈರ್ ಆಗುತ್ತಾ ಕ್ಷೇತ್ರದಲ್ಲಿ ಅನ್ನೋ ಭಯ ಶುರುವಾದಂತೆ ಕಾಣ್ತಾ ಇದೆ. ಜಮೀರ್ ಅಹಮದ್ ಮಾತಿನಿಂದ ಗೆಲುವಿಗೆ ಬೀಳುತ್ತಾ ಕೊಳ್ಳಿ ಇದರದ್ದೇ ಆತಂಕ ಶುರುವಾಗಿದೆಯಾ? ಯೋಗೇಶ್ವರ್ ಅವರಿಗೆ ಜಮೀರ್ ಹೇಳಿಕೆಯಿಂದ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಸ್ವತಃ ಸಿಪಿ ಯೋಗೇಶ್ವರ್ ಅವರೇ ಮಾತನಾಡಿದ್ದಾರೆ. जनता दल को उनको वोट टाइम को जाना मंजूर नहीं, कई के वास्ते जनता दल को जाना मंजूर नहीं तो बीजेपी से खतरनाक कालिया कुमारस्वामी कर को तो वापस घर को वापसी कती जनता दल को उनको वोट टाइम को जाना मंजूर नहीं, कई के वास्ते जनता दल को जाना मंजूर नहीं तो बीजेपी से खतरनाक कालिया कुमारस्वामी कर को तो वापस घर को वापस. ಚನ್ನಪಟ್ಟಣ ಉಪಚುನಾವಣೆಯ ಕದನದಲ್ಲಿ ಈಗಾಗಲೇ ಕೂಡ ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ಈಗೇನಿದ್ರು ಕೂಡ ಅಭ್ಯರ್ಥಿಗಳು ಸೋಲು ಗೆಲುವಿನ ಲೆಕ್ಕಾಚಾರವನ್ನು ತಮ್ಮ ಮುಖಂಡರ ಮುಖಾಂತರವಾಗಿ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸಿಪಿ ಯೋಗೇಶ್ವರ್ ಅವರು ಇದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಚುನಾವಣೆ ಮುಗಿದಿದೆ, ಹೇಗಿದೆ ಸರ್ ಕಾನ್ಫಿಡೆನ್ಸ್? ನಾವೇನು ಕಾನ್ಫಿಡೆಂಟ್ ಆಗಿದ್ದೀವಿ, ಆ ಥರ ಏನು ಹತಾಶೆ ಏನಿಲ್ಲ. ಹೋರಾಟ ಉಪಚುನಾವಣೆ ಅಂದಮೇಲೆ ಅಷ್ಟು ಸುಲಭವಾಗಿ ಯಾರೋ ಒಬ್ಬರು ಗೆದ್ದು ಬಿಡ್ತಾರೆ, ಯಾರೋ ಒಬ್ಬರು ಸೋತು ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸಮಬಲದ ಹೋರಾಟ ಇರ್ತದೆ. ಈ ಚುನಾವಣೆಯೂ ಹಾಗೆ ಆಗಿದೆ. ಒಂದು ಸಾಂಪ್ರದಾಯಿಕವಾಗಿ ಇದು ಹೇಳಿ ಕೇಳಿ ಹಳೆ ಮೈಸೂರು ಭಾಗ JDSನ ಒಂದು ಭದ್ರಕೋಟೆ ಅಂತ ಪ್ರೂವ್ ಮಾಡಲಿಕ್ಕೆ ಮೊನ್ನೆ ಪಾರ್ಲಿಮೆಂಟಲ್ಲಿ ಇಲ್ಲಿ ರಾಜೀನಾಮೆ ಹೋದಂಥ ಕುಮಾರಸ್ವಾಮಿ ಅವರು ಏನೂ ಇಲ್ಲದೆ ನಿರಾಶಯವಾಗಿ ಮಂಡ್ಯದಲ್ಲಿ ಗೆಲ್ತಾರೆ. ಇಲ್ಲೂ ಕೂಡ 2 ಬಾರಿ ಬಂದು ಗೆದ್ದಾಗಲೂ ಕೂಡ ಅವರು ಏನು ಎಲ್ಲೂ ಪ್ರಚಾರಕ್ಕೆ ಬರೋಲ್ಲ. ಬಸ್ ಸ್ಟ್ಯಾಂಡಲ್ಲಿ ಬಂದು ಕೈ ಬೀಸಿ ಅರ್ಜಿ ಹಾಕಿ ಹೋಗ್ತಾರೆ, 2 ಸಾರಿ ಗೆಲ್ತಾರೆ. ಅವ್ರದ್ದೇ ವಂಶದ ಕುಡಿ ಅವ್ರ ಮಗ ನಿಂತಿದ್ದಾರೆ ಈಗ, ನಿಖಿಲ್ ಕುಮಾರಸ್ವಾಮಿ. ಆ ತಂದೆ ಕುಮಾರಸ್ವಾಮಿಯವರ ವರ್ಚಸ್ಸು ಆಶೀರ್ವಾದ, ಅವರು ಸೆಂಟ್ರಲ್ ಮಂತ್ರಿ ಆಗಿದ್ದಾರೆ. ಅದಕ್ಕಿಂತ ಅವ್ರ ತಾತ ಒಂದು ಪ್ರಾದೇಶಿಕ ಪಕ್ಷದ ಪಿತಾಮಹರವರು. ದೇವೇಗೌಡರು ಅನ್ನೋದು ಇನ್ನೂ ಜೀವಂತವಾದಂಥ ದೈತ್ಯ ಶಕ್ತಿ ನಮ್ಮ ಸಮಾಜದಲ್ಲಿ. ಅವರಿಬ್ಬರು ಇನ್ನೂ ಪ್ರಬಲವಾಗಿರಿ ಒಬ್ಬ ಮೊಮ್ಮಗನ್ನ ಗೆಲ್ಸ್ಕೋಬೇಕು ಅಂತ ಹಠ ತೊಟ್ಟಾಗ ದೇವೇಗೌಡರು ತೊಡೆ ತಟ್ಟಿ ಅವರ ಈ ಇಳಿ ವಯಸ್ಸಿನಲ್ಲೂ ಗ್ರಾಮ ಪಂಚಾಯಿತಿಗಳ ಮಟ್ಟಿಗೆ ಬಂದು ಚುನಾವಣೆ ಮಾಡಿದ್ದಾರೆ. ಮತ್ತು ಅವರು ಅದು ಮಾಡಿದ್ದಾರೆ, ಏನು ನಾನು ಮೊಮ್ಮಗನ ಗೆಲ್ಸ್ಕೊಂಡೇ ಹೋಗ್ತೀನಿ ಅಂಥೇಳಿ ಅವ್ರು ಹೋರಾಟ ಮಾಡಿದ್ದಾರೆ. ಹಂಗಾಗಿ ಬಹುತೇಕ ಒಕ್ಕಲಿಗ ಸಮುದಾಯ ಇರೋದ ಕಡೆ ಸ್ವಲ್ಪ ಅವ್ರ ಕಡೆ ಒಲವು ಜಾಸ್ತಿ ಇರ್ಬೋದು. ನೋಡಬೇಕು, ನಮಗೂ ಸರ್ಕಾರ ಇದೆ, ಗ್ಯಾರಂಟಿ ಯೋಜನೆಗಳು, ಸರ್ಕಾರದ ವರ್ಚಸ್ಸು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2 ಸಾರಿ ಬಂದಿದ್ದರು ಕ್ಷೇತ್ರಕ್ಕೆ. DK ಶಿವಕುಮಾರ್ ಅವರು 2 ಸಾರಿ ಬಂದಿದ್ದರು, 2 ದಿವಸ ಬಂದಿದ್ದರು. ಅವರು ಕೂಡ ಪ್ರಚಾರ ಮಾಡಿದ್ದಾರೆ. ಮತ್ತು DK ಸುರೇಶು ಅವ್ರ ಟೀಮ್ ಎಲ್ಲ ಕೆಲಸ ಮಾಡಿದೆ. ಸಮಬಲದ ಹೋರಾಟ ನೋಡೋಣ. ಸರ್, ನೀವು ಒಕ್ಕಲಿಗರು, DK ಶಿವಕುಮಾರು, DK ಸುರೇಶ್ ಅವರು, ನಿಮ್ಮ ಜೊತೆಗಿರುವಂಥ ಬಹುತೇಕ ನಾಯಕರುಗಳು ಒಕ್ಕಲಿಗ ನಾಯಕರಿದ್ದರೂ ಕೂಡ ಆ ಒಕ್ಕಲಿಗ ಮತಗಳನ್ನು ಸೆಳೆಯುವಲ್ಲಿ ಎಲ್ಲಿ ವಿಫಲವಾಗಿದ್ದೀರಿ ನೀವು ಅಂತ? ಇನ್ನೂ ರಾಜ್ಯದ ಒಕ್ಕಲಿಗ ಸಮುದಾಯ ಇನ್ನೂ ದೇವೇಗೌಡರಿಂದ ಆಚೆ ಬಂದಿಲ್ಲ. ಯಾರು ಏನೇ ಹೇಳಿದ್ರು ಕೂಡ ಇನ್ನೂ ದೇವೇಗೌಡರೇ ನಮ್ಮ ಸಮುದಾಯದ ನಾಯಕರು ಅನ್ನೋ ಥರ ಬಿಂಬಿತ ಇದೆ. ಹಾಗಾಗಿ ಅದಕ್ಕೆ ನಿದರ್ಶನ ಕೂಡ ಇದೆ. ಏನೋ ಕ್ಷೇತ್ರಕ್ಕೆ ಕೆಲಸ ಮಾಡಿದ ಕುಮಾರಸ್ವಾಮಿ ಇಲ್ಲಿ ಬಂದು ಅರ್ಜಿ ಹಾಕಿದ್ರೆ ಗೆಲ್ಲುತ್ತೆ ಅಂದರೆ ಅದೇ ಕಾರಣ. ಮಂಡ್ಯದಲ್ಲೋಗಿ ಮೊನ್ನೆ ಪಾರ್ಲಿಮೆಂಟ್ ಗೆಲ್ತಾರೆ ಅನ್ನೋದಕ್ಕೂ ಅದೇ ಕಾರಣ. ನಾವು ಸಮುದಾಯ ಒಂದೇ ಆಗಿರ್ಬೋದು, ಅವರು ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅವ್ರ ನಾಯಕರು ಅಂತೇಳಿ. ನಮ್ಮ ಕಾಲಾವಕಾಶ ಬೇಕಾಗುತ್ತೆ ಈ ಭಾಗದಲ್ಲಿ ಅದನ್ನು ಅಳಿಸ್ಬೇಕಾದ್ರೆ. ಈ ಚುನಾವಣೆ ನಿಜವಾದಂಥ ಪೈಪೋಟಿ ಇರ್ತಕ್ಕಂಥ ಚುನಾವಣೆ. ಅವರೆಲ್ಲ ಶಕ್ತಿನೂ ಕೂಡ ಕ್ರೋಢೀಕರಿಸಿ ಖುದ್ದು ದೇವೇಗೌಡರು ಕುಟುಂಬ, ಅವ್ರ ಮಗ, ಅವ್ರ ಪಾರ್ಟಿ ಮತ್ತು ಹಳೆ ಮೈಸೂರು ಭಾಗದ ಎಲ್ಲ ಪ್ರಬಲ ನಾಯಕರು, ಸಮುದಾಯ ಮನೆಗೆ ಊರೂರಿಗೆ ಸೇರಿಕೊಂಡು 100 ಜನ 1000 ಜನ ಬಂದು ಚುನಾವಣೆ ಮಾಡಿದ್ದಾರೆ. ಅದು ಒಂದು ಕಡೆ. ಜೊತೆ ಕಾಂಗ್ರೆಸ್ ಪಕ್ಷದ ನಾಯಕರು ನಮ್ಮವರು ಕೂಡ ಬಂದು ಚುನಾವಣೆ ಮಾಡಿದ್ದಾರೆ. ಭಾಳಷ್ಟು ಜನ ಕಾರ್ಯಕರ್ತರು, ಮುಖಂಡರು ಚುನಾವಣೆ ಮಾಡಿದ್ದಾರೆ. ಸಮಬಲದ ಹೋರಾಟ, ರಿಸಲ್ಟ್ ಏನು ಬೇಕಾದ್ರೂ ಆಗ್ಬೋದು. ಸರ್, ಪ್ರಮುಖವಾಗಿ ಈಗ ಸಿದ್ದರಾಮಯ್ಯನವರು ಕೂಡ ಪ್ರಚಾರಕ್ಕೆ ಬಂದಿದ್ದರು, ನಿಮ್ಮ ನಾಯಕರು ಕೂಡ ಪ್ರಚಾರಕ್ಕೆ ಸಾಕಷ್ಟು ನಾಯಕರು ಬಂದಿದ್ದಾರೆ. ಆದರೆ NDA ಪರವಾಗಿಯೂ ಕೂಡ ಸಾಕಷ್ಟು ನಾಯಕರು ಬಂದಿದ್ದು, ಅದು ನಿಮಗೆ ಏನಾದರೂ ಹಿನ್ನಡೆ ತರುತ್ತಾ? ನಾನು ಈ ಭಾಗದಲ್ಲಿ BJPನ ಕಟ್ಟಲಿಕ್ಕೆ, BJP ಬೆಳೀಲಿಕ್ಕೆ ಭಾಳ ಕೆಲಸ ಮಾಡಿದ್ದೆ. 15 ವರ್ಷ ಹೋರಾಟ ಮಾಡಿದ್ದೆ. ನಾನು ಭಾಳ ಸ್ಯಾಕ್ರಿಫೈಸ್ ಮಾಡಿದ್ದೆ.
ಬಿ ಜೆ ಪಿನೂ ಒಂದಷ್ಟು ಪ್ರಬಲವಾಗಿ ಈ ಭಾಗದಲ್ಲಿ ಇವತ್ತು ಬೆಳೆದಿದೆ. ಪುನಃ ಇಮಿಡಿಯೇಟ್ ಪಕ್ಷಾಂತರ ಮಾಡಿ ಈಗ ಕಾಂಗ್ರೆಸ್ ಬಂದು ನಿಂತಿರೋದು ಸ್ವಲ್ಪ ಜನಗಳಿಗೆ ಕನ್ಫ್ಯೂಷನ್ ಇದೆ, ಆತಂಕ ಇದೆ. ಕಾಂಗ್ರೆಸ್ಸು ಏನು ಬಿ ಜೆ ಪಿ ನಾಯಕರು ಭಾಳ ಈ ಕಡೆ ಬಂದು ಪ್ರಚಾರ ಮಾಡಿದ್ದಾರೆ. ನಾನು ನೋಡಿದೆ, ಯಡಿಯೂರಪ್ಪನವರು ಭಾಳ ಜನ ನಾಯಕರು ಬಂದಿದ್ದರು, ಸೋಮಣ್ಣವರು ಕೇಂದ್ರದ ಮಂತ್ರಿಗಳು ಮಾಡಿದ್ರು, ಜೊತೆಗೆ ನಮ್ಮ ಪಕ್ಷದವರು ಬಂದರು. ನೋಡಬೇಕು, ಎಲ್ಲ ಕಡೆ ಹೋರಾಟ ಇದೆ. ನನಗೆ ಯಾರು ಎಲ್ಲಿ ಬಂದರು ಎಲ್ಲೋದಕ್ಕಿಂತ ದೊಡ್ಡ ಇದೊಂದು ರೀತಿಯ ಕುರುಕ್ಷೇತ್ರ ಇದ್ದು ಥರ ನಡೆದಿದೆ. ಪ್ರತಿ ಬೂತಲ್ಲೂ ಕೂಡ ಎಲ್ಲರೂ ಕೂಡ ಹೋರಾಟ ಮಾಡಿದ್ದೀವಿ. ನೋಡೋಣ ಏನಾಗುತ್ತೆ. ಸರ್, ಜಮೀರ್ ಅಹ್ಮದ್ ಅವರ ಭಾಷಣ ಏನಿದೆ ಅದು ಸಾಕಷ್ಟು ಜನರನ್ನು ಕೆಳಿಸ್ತು, ಒಕ್ಕಲಿಗರನ್ನು ಕೆಳಿಸ್ತು, ಹಿಂದೂ ಮತಗಳು ಡಿವೈಡ್ ಆಯಿತು ಅನ್ನುವಂಥ ಮಾತುಗಳಿದೆ. ಅದನ್ನು ತಾವು ಒಪ್ಕೋತೀರಾ ಸರ್? ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅಂತ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಯಾರು ಜೆ ಡಿ ಎಸ್ನ ಭಾಳಷ್ಟು ಜನ ಯುವಕರು ನನ್ನ ಮೇಲೆ ಪ್ರಭಾವಿತರಾಗಿ ನನಗೆ ಓಟ್ ಹಾಕಬೇಕು ಅಂತ ಇದ್ದರು, ಅವರು ಸ್ವಲ್ಪ ಘಾಸಿಗೆ ಒಳಗಾಗಿದ್ದಾರೆ, ಒಂದಷ್ಟು ಪರ್ಸೆಂಟೇಜ್ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು ಏನೇನಾಗಿದೆ ಅಂತ ಗೊತ್ತಾಗಲ್ಲ. ಪ್ರಮುಖವಾಗಿ ಅವರು ಜಮೀರ್ ಅಹ್ಮದ್ ಅವರು ಈ ಒಂದು ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಬರಲ್ಲ ಅಂತನ್ನುವಂತಹ ಮಾತುಗಳಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಬಂದರು. ನಿಮ್ಮಲ್ಲೇ ಕೂಡ ಆ ರೀತಿಯಾದಂಥ ತಂತ್ರಗಾರಿಕೆ ನಡೆದಿದೆ ಯೋಗೇಶ್ವರರನ್ನು ಸೋಲ್ಸೋಕ್ಕೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅನ್ನುವಂಥ ಮಾತಿದೆ ಸರ್. ಕಾಂಗ್ರೆಸ್ ಪಕ್ಷ ಪ್ರಾಮಾಣಿಕವಾಗಿ ನನ್ನ ಗೆಲ್ಲಿಸ್ತಕ್ಕಂಥ ಎಲ್ಲ ಪ್ರಯತ್ನನ ಮಾಡಿದೆ. ಆ ಥರ ಒಳಸಂಚು ಉಪಚುನಾವಣೆಗಳಲ್ಲಿ ನಡೆಯಲ್ಲ. ಜಮೀರ್ ಅವರು ಕೂಡ ಭಾಳಷ್ಟು ಮತಗಳನ್ನು ಕ್ರೋಢೀಕರಣ ಮಾಡೋ ಪ್ರಯತ್ನದಲ್ಲಿ ಮಾಡಿದ್ದಾರೆ. ಅವ್ರ ಮಾತಿನ ರಭಸದಲ್ಲಿ ಒಂದಷ್ಟು ಹಳೆಯ ಸ್ನೇಹ ವಿಶ್ವಾಸಕ್ಕೆ ಮಾತಾಡಿರ್ಬೋದು. ಅದು ಮಾಧ್ಯಮಗಳು ಅದನ್ನು ಪ್ರಮುಖವಾಗಿ ಅದನ್ನು ಪ್ರಚಾರ ಮಾಡಿ ರಾಜ್ಯದಲ್ಲಿ ಅದನ್ನು ದೊಡ್ಡ ಸುದ್ದಿ ಮಾಡಿ ಮತದಾರರ ಮೇಲೆ ಪ್ರಭಾವ ಬೀರ್ತಕ್ಕಂಥ ವಿಶ್ಲೇಷಣೆ ಕೂಡ ಮಾಡಿಬಿಟ್ಟು ಭಾಳ ಜನ ನಾನು ಸುದ್ದಿ ವಿಶ್ಲೇಷಣೆ ಮಾಡೋರು ಕೂಡ ಹೇಳಿದ್ರು ಅದ್ರ ಬಗ್ಗೆ. ಸೋಲಿಸಿ ಅವ್ರನ್ನ, ಯಾರು ಜಮೀರ್ ವಿರುದ್ಧ ಹೇಳಿಕೆ ಕೊಟ್ಟವ್ರನ್ನ ಸೋಲಿಸಬೇಕು ಮತದಾರರು ಅಂತ. ನೋಡೋಣ, ರಿಸಲ್ಟ್ ಬರುತ್ತಲ್ಲ ನೋಡೋಣ. ಸರ್, ಪ್ರಮುಖವಾಗಿ ಆ ಒಂದು ಹೇಳಿಕೆಯನ್ನು ಹೊರತುಪಡಿಸಿದ್ರೆ ಅಲ್ಪಸಂಖ್ಯಾತ ಮತಗಳು ಕೂಡ ತಮಗೆ ಕ್ರೋಢೀಕರಣವಾಗುತ್ತೆ. ಆದರೂ ಸಹ ತಾವು ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಮುಂಚಿತವಾಗಿ ಸೋಲನ್ನು ಒಪ್ಕೊಂಡಂಗಿದೆ ಯೋಗೇಶ್ವರ್ ಅವರು. ಇಲ್ಲ, ಆ ಥರ ನಾನು ಯಾವುದೇ ದುರುದ್ದೇಶ ಉಟ್ಕೊಂಡು ಸೋಲು ಒಪ್ಕೋತಾ ಇಲ್ಲ. ಸಮಬಲದ ಹೋರಾಟ ಇದೆ. ಒಂದು ಸಮುದಾಯದ ಮತಗಳಿಂದ ಚುನಾವಣೆ ಗೆಲ್ಲೋಕ್ಕಾಗಲ್ಲ. ಮೇಜರ್ ಕಮ್ಯುನಿಟಿ ಇಲ್ಲಿ ಒಕ್ಕಲಿಗ ಮತಗಳೇ ನಿರ್ಣಾಯಕ. ಇಲ್ಲಿ ಬೇರೆ ಸಮುದಾಯ ಮತ ಇಲ್ಲದೆ ಹೋದರೂ ಕೆಲವು ಸಾರಿ ಒಕ್ಕಲಿಗ ಸಮುದಾಯ ಮತ ಇಟ್ಕೊಂಡೇ ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ. ಹಾಗಾಗಿ ನನಗೆ ಸಮಾಧಾನ ಇದೆ. ಈ ಸಾರಿ ಭಾಳ ಮೈನಾರಿಟಿ ಓಟ್ಗಳು ಬಂದಿದೆ ನಮಗೆ. ನೋಡಬೇಕು ಲೆಕ್ಕಾಚಾರಗಳು ಏನೇನಾಗುತ್ತೆ ಅಂತ. ಎಲ್ಲ ಒಂದು ಕಡೆ ಅನಿಸುತ್ತಾ ಸರ್, ನಾನು NDA ಭಾಗವಾಗಿಯೇ ಕೂಡ ಇರಬೇಕಾಗಿತ್ತು, ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬಾರ್ದಾಗಿತ್ತು, ಅಥವಾ JDS ಇಂದ ಟಿಕೆಟ್ ಕೊಡ್ತೀವಿ ಅಂತ ಅನ್ನುವಂಥ ಮಾತುಗಳೇನಿತ್ತು, ಆ ಥರ ಇದ್ದರೆ JDS ಇಂದನೇ ಸ್ಪರ್ಧೆ ಮಾಡಬೇಕಾಗಿತ್ತು, ಆ ಥರದ್ದೇನಾದ್ರು ಅನಿಸಿದೆಯಾ ಸರ್? ಇಲ್ಲ, ನನ್ನ ರಾಜಕೀಯ ತೀರ್ಮಾನ ಅನಿವಾರ್ಯ ಆಯಿತು. ನನ್ನ ಮಾತೃಪಕ್ಷ ಕಾಂಗ್ರೆಸ್ ಬಂದದ್ದು ನನಗೆ ತಪ್ಪು ಅಂತ ಅನ್ನಿಸ್ತಾ ಇಲ್ಲ. ಸರಿ ಇದೆ ನನ್ನ ನಿರ್ಣಯ. ಬಟ್ ಇದೊಂದೇ ದಾರಿ ಇದ್ದದ್ದು ನನಗೆ, ಲಾಸ್ಟ್ ಆಪ್ಷನ್ನು. ಅವ್ರು ನನಗೆ ನಂಬಿಸಿ ಕೊನೆಗಳಿಗೆಯಲ್ಲಿ ಅವರು ನನ್ನನ್ನು ತ್ರಿಶಂಕು ಇದೆಲ್ಲ ಇಡ್ತಾಯಿದ್ರು. ಹಾಗಾಗಿ ನನ್ನ ನಿರ್ಣಯ ಸರಿ ಇದೆ. ನನಗೇನು ಆ ಥರ ತಪ್ಪು ಭಾವನೆ ಇಲ್ಲ. ಕಾಂಗ್ರೆಸ್ ಬಂದು ನಾನು ಒಳ್ಳೆ ಕೆಲಸನೇ ಮಾಡಿದ್ದೀನಿ. ಕೊನೆಯದಾಗಿ ಕೇಳ್ತೀನಿ ಸರ್, ಈಗ ಕಾಂಗ್ರೆಸ್ಗೂ ಜೊತೆಗೆ ಮೈತ್ರಿ ಪಕ್ಷ, ನೀವು ರಿಸಲ್ಟನ್ನು ಎಷ್ಟು % ಕೊಡ್ತೀರಿ ಸರ್? ಅದು ಎರಡು ಪಕ್ಷಗಳು, JDS ಮತ್ತು BJP. ಇಲ್ಲಿ ನಂದು ಮತ್ತು ಕಾಂಗ್ರೆಸ್ಸು ಎರಡೂ ಸಮಬಲ ಇದೆ. ಈಗೂ ಆಗ್ಬೋದು, ಆಗ್ಬೋದು. 50-50 ಅಂತೀರಾ? 50-50. ಥ್ಯಾಂಕ್ ಯು ಸರ್. ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ CP ಯೋಗೇಶ್ವರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮಹದೇವ್ ಸ್ವಾಮಿ ಕುರುಣೇಗಾಲ, ರಿಪಬ್ಲಿಕ್ ಕನ್ನಡ, ರಾಮನಗರ. ಕೆಲವೊಂದು ಕಡೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಆದ ಕೆಲ ಘಟನೆಗಳು CP ಯೋಗೇಶ್ವರ್ ಅವರಿಗೆ ಫಲಿತಾಂಶ ಹೊರಬೀಳುವ ಮುಂಚೆಯೇ ಗೆಲುವಿನ ಬಗ್ಗೆ ಇರುವ ವಿಶ್ವಾಸ ಕಡಿಮೆ ಆಗುವಂತೆ ಮಾಡ್ತಾ ಇದೆಯಾ? ಅವರ ಮಾತುಗಳಲ್ಲಿ ಇದೇ ರೀತಿಯಾದ ಕೆಲವೊಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ.